ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ವಾಸ್ತು ಮತ್ತು ಜ್ಯೋತಿಷ್ಯದಲ್ಲಿ ಹೇಳಲಾದ ತುಂಬ ಸರಳ ಜೀರಿಗೆಯ ತಂತ್ರಗಳನ್ನು ಸಂಪೂರ್ಣ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ಸುಖ ಮತ್ತು ಶಾಂತಿ ನೆಲೆಸುತ್ತದೆ. ಹಾಗಾದರೆ ಒಂದೇ ಒಂದು ಹಿಡಿ ಜೀರಿಗೆಯಲ್ಲಿ ನಮ್ಮ ಸಾಲವನ್ನು ತೀರಿಸುವ ಶಕ್ತಿ ಹೇಗೆ ಇದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಅಡುಗೆ ಮನೆಯಲ್ಲಿ ಜೀರಿಗೆಗೆ ಪ್ರಮುಖವಾದ ಸ್ಥಾನವಿದೆ. ಕೇವಲ ಅಡುಗೆಯ ರುಚಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ವಾಸ್ತುಶಾಸ್ತ್ರದಲ್ಲೂ ಜೀರಿಗೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೀರಿಗೆಯು ರಾಹು ಮತ್ತು ಕೇತು ಗ್ರಹಗಳಿಗೆ ಸಂಬಂಧಿಸಿದ್ದಾಗಿದ್ದು, ಇದರ ಸರಿಯಾದ ಬಳಕೆಯಿಂದ ಜಾತಕದಲ್ಲಿರುವ ಗ್ರಹ ದೋಷಗಳನ್ನು ನಿವಾರಿಸಬಹುದು. ಹಾಗೆ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ, ಸಾಲದ ಸುಳಿಗೆ ಸಿಲುಕಿ ನೆಮ್ಮದಿ ಕೆಟ್ಟಿದೆ ಎನ್ನುವವರಿಗೆ ಜೀರಿಗೆಯಿಂದ ಮಾಡುವ ಕೆಲವು ಸರಳ ವಾಸ್ತುತಂತ್ರಗಳು ಅದ್ಭುತವಾದ ಬದಲಾವಣೆಯನ್ನು ತರಬಲ್ಲವು. ಆರ್ಥಿಕ ಪ್ರಗತಿ ಹಾಗೂ ನಕಾರಾತ್ಮಕ ಶಕ್ತಿಯ ನಿವಾರಣೆಗೆ ಜೀರಿಗೆಯನ್ನು ಹೇಗೆ ಬಳಸಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ದೀರ್ಘಕಾಲದಿಂದ ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮತ್ತು ಅದನ್ನು ತೀರಿಸಲು ಸಾಧ್ಯವಾಗುತ್ತಿಲ್ಲವೆಂದರೆ ಜೀರಿಗೆಯ ಈ ಪರಿಹಾರವನ್ನು ಮಾಡಬಹುದು. ಬುಧವಾರದಂದು ಸ್ವಲ್ಪ ಜೀರಿಗೆಯನ್ನು ತೆಗೆದುಕೊಂಡು ಅದನ್ನು ಒಂದು ಸಣ್ಣ ಹಸಿರು ಬಟ್ಟೆಯಲ್ಲಿ ಕಟ್ಟಿ ರಾಹುಕಾಲವಿಲ್ಲದ ಶುಭ ಸಮಯದಲ್ಲಿ ಹಸುವಿಗೆ ತಿನ್ನಿಸಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಸುವಿಗೆ ಹೀಗೆ ಜೀರಿಗೆಯನ್ನು ನೀಡೋದ್ರಿಂದ ಸಾಲದ ಹೊರೆ ಕ್ರಮೇಣ ಕಡಿಮೆಯಾಗಿ ಸಾಲ ತೀರಿಸಲು ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಹಾಗೆ ಮನೆಯಲ್ಲಿ ಸದಾ ಧನ ಧಾನ್ಯಗಳು ತುಂಬಿರಲು ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳಲು ಶುಕ್ರವಾರದ ದಿನ ಈ ತಂತ್ರವನ್ನು ಮಾಡೋದು ಒಳ್ಳೆಯದು. ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಕೆಲವು ನಾಣ್ಯಗಳನ್ನು ಇಟ್ಟು ದೇವಿಯ ಪಾದದ ಬಳಿ ಇಡಿ. ಪೂಜೆ ಮುಗಿದ ನಂತರ ಆ ಕೆಂಪು ಬಟ್ಟೆಯ ಗಂಟನ್ನು ನಿಮ್ಮ ಮನೆಯ ಹಣ ಇಡುವ ಜಾಗದಲ್ಲಿ ಅಥವಾ ತಿಜೋರಿಯಲ್ಲಿ ಭದ್ರವಾಗಿಡಬೇಕು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕತೆ ಹೆಚ್ಚುತ್ತದೆ ಹಾಗೂ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬಿದ್ದು ಹಣದ ಹರಿವು ಕೂಡ ಹೆಚ್ಚಾಗುತ್ತದೆ. ಹಾಗೆ ನೀವು ಯಾವುದೇ ಪ್ರಮುಖ ಕೆಲಸಕ್ಕೆ ಅಥವಾ ಸಂದರ್ಶನಕ್ಕೆ ಮನೆಯಿಂದ ಹೊರಡುವ ಮುನ್ನ ಸ್ವಲ್ಪ ಜೀರಿಗೆಯನ್ನು ಬಾಯಿಗೆ ಹಾಕಿಕೊಂಡು ಹೊರಡೋದ್ರಿಂದ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಪ್ರಭಾವವನ್ನು ತಡೆದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಾಗೆ ಮನೆಯಲ್ಲಿ ಸದಾ ಕಲಹಗಳು ನಡೆಯುತ್ತಿದ್ದರೆ ಅಥವಾ ಕುಟುಂಬದ ಸದಸ್ಯರಿಗೆ ಪದೇ ಪದೇ ದೃಷ್ಟಿದೋಷ ಕಾಡುತ್ತಿದ್ದರೆ ಜೀರಿಗೆಯಿಂದ ಸುಲಭ ಪರಿಹಾರವನ್ನು ಮಾಡಬಹುದು. ಗುರುವಾರ ಅಥವಾ ಮಂಗಳವಾರದಂದು ಸ್ವಲ್ಪ ಜೀರಿಗೆಯನ್ನು ತೆಗೆದುಕೊಂಡು ದೃಷ್ಟಿ ತಗುಲಿದ ವ್ಯಕ್ತಿಯ ತಲೆಯಿಂದ ಪಾದದವರೆಗೆ 7 ಬಾರಿ ನಿವಾಳಿಸಿ ಬೆಂಕಿಗೆ ಹಾಕಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ಸುಟ್ಟು ಹೋಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ. ಜೊತೆಗೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಜೀರಿಗೆ ಪುಡಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಗ್ರಹ ದೋಷಗಳು ಶಮನಗೊಂಡು ಮಾನಸಿಕ ಶಾಂತಿ ಹಾಗೂ ಆರೋಗ್ಯ ವೃದ್ಧಿಯಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ವಾಸ್ತು ಮತ್ತು ಜ್ಯೋತಿಷ್ಯದಲ್ಲಿ ಹೇಳಲಾದಂತಹ ಇಂತಹ ಸರಳ ಜೀರಿಗೆಯ ತಂತ್ರಗಳನ್ನು ನಾವು ಸಂಪೂರ್ಣ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ನಮ್ಮ ಜೀವನದಲ್ಲಿ ಸುಖ ಮತ್ತು ಶಾಂತಿ ಕೂಡ ನೆಲೆಸುತ್ತದೆ. ವೀಕ್ಷಕರೇ, ಇಂದಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.